ಬಿಜೆಪಿಯಲ್ಲಿ ಒಂದಷ್ಟು ಬಡಿದಾಟಗಳು ಬಣ ಬಡಿದಾಟಗಳು ಜೋರಾಗಿ ನಡೀತಾ ಇದರ ನಡುವೆ ಶ್ರೀರಾಮುಲುವರ ಅಸಮಾಧಾನ ಎಲ್ಲೋ ಒಂದು ಕಡೆ ಬಿಜೆಪಿ ನಾಯಕರಲ್ಲಿ ಒಂದು ರೀತಿಯಲ್ಲಿ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗದಂಥ ರೀತಿಯಲ್ಲಿ ಅಸಮಾಧಾನ ಭುಗಿಲೇಳ್ತಾ ಇದೆ. ಸೊ ಈಗ ಈ ಸ್ವಪಕ್ಷದ ವಿರುದ್ಧ ರಾಮುಲು ಸಿಟ್ಟಾಗಿದ್ರಲ್ಲ ಅವರನ್ನು ಸಮಾಧಾನ ಪಡಿಸುವಂಥ ಒಂದು ಗುಪ್ತ ಸಭೆ ಆಗಿದೆ. ಶ್ರೀರಾಮುಲುವರನ್ನು ಸಂಧಾನಗೊಳಿಸೋದಕ್ಕೆ ಪಿ ರಾಜೀವ್ ಅವರು ಭೇಟಿ ಮಾಡಿ ಗದಗ ನಗರದಲ್ಲಿ ಒಂದು ಗುಪ್ತ ಮೀಟಿಂಗನ್ನು ಮಾಡಿದ್ದಾರೆ. ರಾಮುಲುವರ ಮನೆಯಲ್ಲಿ ಇಬ್ಬರೂ ನಾಯಕರು ಸಭೆಯನ್ನು ಮಾಡಿದ್ದಾರೆ. ಅಂದರೆ ಒಂದು ಇನ್ಸೈಡ್ ಮೀಟಿಂಗ್ ಅಂತ ಈ ಹೆಸರಲ್ಲಿ ಇಬ್ಬರ ನಾಯಕರು ಕೆಲ ಹೊತ್ತು ಮಾತುಕತೆಯನ್ನು ನಡೆಸಿದ್ದಾರೆ. ಸೊ ಪಿ ರಾಜೀವ್ ಅವರು ಶ್ರೀರಾಮುಲುವರನ್ನು ಸಮಾಧಾನ ಪಡಿಸೋದಕ್ಕೆ ಬಂದ್ರಾ ಅನ್ನೋ ಪ್ರಶ್ನೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜು ಪತ್ತಾರ್, ಈ ಟೀ ಅನ್ನೋ ನೆಪದಲ್ಲಿ ಮೀಟಿಂಗ್ ಮಾಡಿದ್ದಾರೆ, ಸಮಾಧಾನಗೊಂಡ್ರಾ ಶ್ರೀರಾಮುಲು ಅವರು? ಹೌದು ನಾಗೇಂದ್ರ ಬಾಬು, ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಅದರಲ್ಲೂ ಇವತ್ತು ಏನು ಶ್ರೀರಾಮುಲು ಕೂಡ ಗದಗ ನಗರಕ್ಕೆ ಬಂದಿದ್ರು. ಇದೇ ಸಮಯದಲ್ಲಿ ಪಿ ರಾಜೀವ್ ಅವರು ಆಗಮಿಸಿದ್ರು. ರಾಮುಲು ಅವರ ಮನೆಯಲ್ಲಿ ಕೆಲವು ಹೊತ್ತು ಇಬ್ರು ಟೀ ಕುಡಿಯುವ ಒಂದು ನೆಪದಲ್ಲಿ ಇಬ್ರು ಕೂಡ ಸಾಕಷ್ಟು ಮಾತುಕತೆ ನಡೆಸಿದ್ದಾರೆ. ಆದರೆ ಈ ಬಗ್ಗೆ ನಾವು ರಾಮುಲು ಅವರನ್ನು ಕೇಳಿದ್ರೆ, ಇಲ್ಲ ನಾವು ಯಾವುದೇ ರೀತಿ ರಾಜಕೀಯ ಕುರಿತು ಏನು ಮಾತಾಡಿಲ್ಲ, ಹಾಗೆ ಮಾತನಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಆದರೆ ಆ ರಾಮುಲು ಅವರು ನಂತರ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಸಮಯದಲ್ಲಿ ಸಾಕಷ್ಟು ವಿಷಯಗಳನ್ನು ಕೂಡ ಹೇಳಿದ್ರು. ಯಾಕಂತಂದ್ರೆ ಇವಾಗ ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ನೀವು ಒಬ್ರು ಆಕಾಂಕ್ಷಿ ಇದ್ದೀರಾ ಅನ್ನೋ ಒಂದು ಪ್ರಶ್ನೆಗೆ ಅವರು ಮಾತನಾಡ್ತಾ ಸಾಕಷ್ಟು ಮಂದಿ ಇದ್ದಾರೆ. ಆದ್ರೆ ಸಮಾನವಾಗಿ ಅಂದ್ರೆ ಪಕ್ಷವನ್ನು ಯಾರು ಕಟ್ಟಿ ಬೆಳೆಸಿದ್ದಾರೆ ಅಂತವರಿಗೆ ಪ್ರಾತಿನಿಧ್ಯ ಸಿಗಬೇಕು, ಅಂತವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ಬೇಕಂತೇಳಿ ಕೂಡ ಹೇಳಿದ್ರು. ನಾನು ಒಬ್ಬ ಆಕಾಂಕ್ಷಿ, ಸಾಕಷ್ಟು ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೇನೆ ಅಂತ ಹೇಳಿದ್ರು. ಹೀಗಾಗಿ ಈ ಒಂದು ಚರ್ಚೆ ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣವಾಗಿದೆ ಅಂತ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಬಿಜೆಪಿಯಲ್ಲಿ ಒಂದಷ್ಟು ಬಡಿದಾಟಗಳು ಬಣ ಬಡಿದಾಟಗಳು ಜೋರಾಗಿ ನಡೀತಾ ಇದರ ನಡುವೆ ಶ್ರೀರಾಮುಲುವರ ಅಸಮಾಧಾನ ಎಲ್ಲೋ ಒಂದು ಕಡೆ ಬಿಜೆಪಿ ನಾಯಕರಲ್ಲಿ ಒಂದು ರೀತಿಯಲ್ಲಿ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗದಂಥ ರೀತಿಯಲ್ಲಿ ಅಸಮಾಧಾನ ಭುಗಿಲೇಳ್ತಾ ಇದೆ. ಸೊ ಈಗ ಈ ಸ್ವಪಕ್ಷದ ವಿರುದ್ಧ ರಾಮುಲು ಸಿಟ್ಟಾಗಿದ್ರಲ್ಲ ಅವರನ್ನು ಸಮಾಧಾನ ಪಡಿಸುವಂಥ ಒಂದು ಗುಪ್ತ ಸಭೆ ಆಗಿದೆ. ಶ್ರೀರಾಮುಲುವರನ್ನು ಸಂಧಾನಗೊಳಿಸೋದಕ್ಕೆ ಪಿ ರಾಜೀವ್ ಅವರು ಭೇಟಿ ಮಾಡಿ ಗದಗ ನಗರದಲ್ಲಿ ಒಂದು ಗುಪ್ತ ಮೀಟಿಂಗನ್ನು ಮಾಡಿದ್ದಾರೆ. ರಾಮುಲುವರ ಮನೆಯಲ್ಲಿ ಇಬ್ಬರೂ ನಾಯಕರು ಸಭೆಯನ್ನು ಮಾಡಿದ್ದಾರೆ. ಅಂದರೆ ಒಂದು ಇನ್ಸೈಡ್ ಮೀಟಿಂಗ್ ಅಂತ ಈ ಹೆಸರಲ್ಲಿ ಇಬ್ಬರ ನಾಯಕರು ಕೆಲ ಹೊತ್ತು ಮಾತುಕತೆಯನ್ನು ನಡೆಸಿದ್ದಾರೆ. ಸೊ ಪಿ ರಾಜೀವ್ ಅವರು ಶ್ರೀರಾಮುಲುವರನ್ನು ಸಮಾಧಾನ ಪಡಿಸೋದಕ್ಕೆ ಬಂದ್ರಾ ಅನ್ನೋ ಪ್ರಶ್ನೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜು ಪತ್ತಾರ್, ಈ ಟೀ ಅನ್ನೋ ನೆಪದಲ್ಲಿ ಮೀಟಿಂಗ್ ಮಾಡಿದ್ದಾರೆ, ಸಮಾಧಾನಗೊಂಡ್ರಾ ಶ್ರೀರಾಮುಲು ಅವರು? ಹೌದು ನಾಗೇಂದ್ರ ಬಾಬು, ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಅದರಲ್ಲೂ ಇವತ್ತು ಏನು ಶ್ರೀರಾಮುಲು ಕೂಡ ಗದಗ ನಗರಕ್ಕೆ ಬಂದಿದ್ರು. ಇದೇ ಸಮಯದಲ್ಲಿ ಪಿ ರಾಜೀವ್ ಅವರು ಆಗಮಿಸಿದ್ರು. ರಾಮುಲು ಅವರ ಮನೆಯಲ್ಲಿ ಕೆಲವು ಹೊತ್ತು ಇಬ್ರು ಟೀ ಕುಡಿಯುವ ಒಂದು ನೆಪದಲ್ಲಿ ಇಬ್ರು ಕೂಡ ಸಾಕಷ್ಟು ಮಾತುಕತೆ ನಡೆಸಿದ್ದಾರೆ. ಆದರೆ ಈ ಬಗ್ಗೆ ನಾವು ರಾಮುಲು ಅವರನ್ನು ಕೇಳಿದ್ರೆ, ಇಲ್ಲ ನಾವು ಯಾವುದೇ ರೀತಿ ರಾಜಕೀಯ ಕುರಿತು ಏನು ಮಾತಾಡಿಲ್ಲ, ಹಾಗೆ ಮಾತನಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಆದರೆ ಆ ರಾಮುಲು ಅವರು ನಂತರ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಸಮಯದಲ್ಲಿ ಸಾಕಷ್ಟು ವಿಷಯಗಳನ್ನು ಕೂಡ ಹೇಳಿದ್ರು. ಯಾಕಂತಂದ್ರೆ ಇವಾಗ ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ನೀವು ಒಬ್ರು ಆಕಾಂಕ್ಷಿ ಇದ್ದೀರಾ ಅನ್ನೋ ಒಂದು ಪ್ರಶ್ನೆಗೆ ಅವರು ಮಾತನಾಡ್ತಾ ಸಾಕಷ್ಟು ಮಂದಿ ಇದ್ದಾರೆ. ಆದ್ರೆ ಸಮಾನವಾಗಿ ಅಂದ್ರೆ ಪಕ್ಷವನ್ನು ಯಾರು ಕಟ್ಟಿ ಬೆಳೆಸಿದ್ದಾರೆ ಅಂತವರಿಗೆ ಪ್ರಾತಿನಿಧ್ಯ ಸಿಗಬೇಕು, ಅಂತವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ಬೇಕಂತೇಳಿ ಕೂಡ ಹೇಳಿದ್ರು. ನಾನು ಒಬ್ಬ ಆಕಾಂಕ್ಷಿ, ಸಾಕಷ್ಟು ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೇನೆ ಅಂತ ಹೇಳಿದ್ರು. ಹೀಗಾಗಿ ಈ ಒಂದು ಚರ್ಚೆ ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣವಾಗಿದೆ ಅಂತ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಬಿಜೆಪಿಯಲ್ಲಿ ಒಂದಷ್ಟು ಬಡಿದಾಟಗಳು ಬಣ ಬಡಿದಾಟಗಳು ಜೋರಾಗಿ ನಡೀತಾ ಇದರ ನಡುವೆ ಶ್ರೀರಾಮುಲುವರ ಅಸಮಾಧಾನ ಎಲ್ಲೋ ಒಂದು ಕಡೆ ಬಿಜೆಪಿ ನಾಯಕರಲ್ಲಿ ಒಂದು ರೀತಿಯಲ್ಲಿ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗದಂಥ ರೀತಿಯಲ್ಲಿ ಅಸಮಾಧಾನ ಭುಗಿಲೇಳ್ತಾ ಇದೆ. ಸೊ ಈಗ ಈ ಸ್ವಪಕ್ಷದ ವಿರುದ್ಧ ರಾಮುಲು ಸಿಟ್ಟಾಗಿದ್ರಲ್ಲ ಅವರನ್ನು ಸಮಾಧಾನ ಪಡಿಸುವಂಥ ಒಂದು ಗುಪ್ತ ಸಭೆ ಆಗಿದೆ. ಶ್ರೀರಾಮುಲುವರನ್ನು ಸಂಧಾನಗೊಳಿಸೋದಕ್ಕೆ ಪಿ ರಾಜೀವ್ ಅವರು ಭೇಟಿ ಮಾಡಿ ಗದಗ ನಗರದಲ್ಲಿ ಒಂದು ಗುಪ್ತ ಮೀಟಿಂಗನ್ನು ಮಾಡಿದ್ದಾರೆ. ರಾಮುಲುವರ ಮನೆಯಲ್ಲಿ ಇಬ್ಬರೂ ನಾಯಕರು ಸಭೆಯನ್ನು ಮಾಡಿದ್ದಾರೆ. ಅಂದರೆ ಒಂದು ಇನ್ಸೈಡ್ ಮೀಟಿಂಗ್ ಅಂತ ಈ ಹೆಸರಲ್ಲಿ ಇಬ್ಬರ ನಾಯಕರು ಕೆಲ ಹೊತ್ತು ಮಾತುಕತೆಯನ್ನು ನಡೆಸಿದ್ದಾರೆ. ಸೊ ಪಿ ರಾಜೀವ್ ಅವರು ಶ್ರೀರಾಮುಲುವರನ್ನು ಸಮಾಧಾನ ಪಡಿಸೋದಕ್ಕೆ ಬಂದ್ರಾ ಅನ್ನೋ ಪ್ರಶ್ನೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜು ಪತ್ತಾರ್, ಈ ಟೀ ಅನ್ನೋ ನೆಪದಲ್ಲಿ ಮೀಟಿಂಗ್ ಮಾಡಿದ್ದಾರೆ, ಸಮಾಧಾನಗೊಂಡ್ರಾ ಶ್ರೀರಾಮುಲು ಅವರು?
ಹೌದು ನಾಗೇಂದ್ರ ಬಾಬು, ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಅದರಲ್ಲೂ ಇವತ್ತು ಏನು ಶ್ರೀರಾಮುಲು ಕೂಡ ಗದಗ ನಗರಕ್ಕೆ ಬಂದಿದ್ರು. ಇದೇ ಸಮಯದಲ್ಲಿ ಪಿ ರಾಜು ಅವರು ಆಗಮಿಸಿದ್ರು. ರಾಮುಲು ಅವರ ಮನೆಯಲ್ಲಿ ಕೆಲವು ಹೊತ್ತು ಇಬ್ರು ಟೀ ಕುಡಿಯುವ ಒಂದು ನೆಪದಲ್ಲಿ ಇಬ್ರು ಕೂಡ ಸಾಕಷ್ಟು ಮಾತುಕತೆ ನಡೆಸಿದ್ದಾರೆ. ಆದ್ರೆ ಈ ಬಗ್ಗೆ ನಾವು ರಾಮುಲು ಅವರನ್ನು ಕೇಳಿದ್ರೆ, ಇಲ್ಲ ನಾವು ಯಾವುದೇ ರೀತಿ ರಾಜಕೀಯ ಕುರಿತು ಏನು ಮಾತಾಡಿಲ್ಲ, ಹಾಗೆ ಮಾತನಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಆದ್ರೆ ಆ ರಾಮುಲು ಅವರು ನಂತರ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಸಮಯದಲ್ಲಿ ಸಾಕಷ್ಟು ವಿಷಯಗಳನ್ನು ಕೂಡ ಹೇಳಿದ್ರು. ಯಾಕಂತಂದ್ರೆ ಇವಾಗ ರಾಜ್ಯ ಅಧ್ಯಕ್ಷರ ಆಯ್ಕೆ ಬಗ್ಗೆ ನೀವು ಒಬ್ರು ಆಕಾಂಕ್ಷಿ ಇದ್ದೀರಾ ಅನ್ನೋ ಒಂದು ಪ್ರಶ್ನೆಗೆ ಅವರು ಮಾತನಾಡ್ತಾ ಸಾಕಷ್ಟು ಮಂದಿ ಇದ್ದಾರೆ. ಆದ್ರೆ ಸಮಾನವಾಗಿ ಅಂದ್ರೆ ಪಕ್ಷವನ್ನು ಯಾರು ಕಟ್ಟಿ ಬೆಳೆಸಿದ್ದಾರೆ ಅಂತವರಿಗೆ ಪ್ರಾತಿನಿಧ್ಯ ಸಿಗಬೇಕು, ಅಂತವರನ್ನು ರಾಜ್ಯ ಅಧ್ಯಕ್ಷರನ್ನಾಗಿ ಮಾಡ್ಬೇಕಂತೇಳಿ ಕೂಡ ಹೇಳಿದ್ರು. ನಾನು ಒಬ್ಬ ಆಕಾಂಕ್ಷಿ, ಸಾಕಷ್ಟು ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೇನೆ ಅಂತ ಹೇಳಿದ್ರು. ಹೀಗಾಗಿ ಈ ಒಂದು ಚರ್ಚೆ ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣವಾಗಿದೆ ಅಂತ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಬಿಜೆಪಿಯಲ್ಲಿ ಒಂದಷ್ಟು ಬಡಿದಾಟಗಳು, ಬಣ ಬಡಿದಾಟಗಳು ಜೋರಾಗಿ ನಡೀತಾ ಇದರ ನಡುವೆ ಶ್ರೀರಾಮುಲು ಅವರ ಅಸಮಾಧಾನ ಎಲ್ಲೋ ಒಂದು ಕಡೆ ಬಿಜೆಪಿ ನಾಯಕರಲ್ಲಿ ಒಂದು ರೀತಿಯಲ್ಲಿ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗದಂಥ ರೀತಿಯಲ್ಲಿ ಅಸಮಾಧಾನ ಭುಗಿಲೇಳ್ತಾ ಇದೆ. ಸೊ ಈಗ ಈ ಸ್ವಪಕ್ಷದ ವಿರುದ್ಧ ರಾಮುಲು ಸಿಟ್ಟಾಗಿದ್ರಲ್ಲ, ಅವರನ್ನು ಸಮಾಧಾನ ಪಡಿಸುವಂಥ ಒಂದು ಗುಪ್ತ ಸಭೆ ಆಗಿದೆ. ಶ್ರೀರಾಮುಲು ಅವರನ್ನು ಸಂಧಾನಗೊಳಿಸೋದಕ್ಕೆ ಪಿ ರಾಜೀವ್ ಅವರು ಭೇಟಿ ಮಾಡಿ ಗದಗ ನಗರದಲ್ಲಿ ಒಂದು ಗುಪ್ತ ಮೀಟಿಂಗನ್ನು ಮಾಡಿದ್ದಾರೆ. ರಾಮುಲು ಅವರ ಮನೆಯಲ್ಲಿ ಇಬ್ಬರೂ ನಾಯಕರು ಸಭೆಯನ್ನು ಮಾಡಿದ್ದಾರೆ. ಅಂದರೆ ಒಂದು ಇನ್ಸೈಡ್ ಮೀಟಿಂಗ್ ಅನ್ನು ಟಿ ಹೆಸರಲ್ಲಿ ಇಬ್ಬರ ನಾಯಕರು ಕೆಲ ಹೊತ್ತು ಮಾತುಕತೆಯನ್ನು ನಡೆಸಿದ್ದಾರೆ. ಸೊ ಪಿ ರಾಜೀವ್ ಅವರು ಶ್ರೀರಾಮುಲು ಅವರನ್ನು ಸಮಾಧಾನ ಪಡಿಸೋದಕ್ಕೆ ಬಂದ್ರಾ ಅನ್ನೋ ಪ್ರಶ್ನೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜು ಪತಾರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜು ಪತಾರ್, ಈ ಟಿ ಅನ್ನೋ ನೆಪದಲ್ಲಿ ಮೀಟಿಂಗ್ ಮಾಡಿದ್ದಾರೆ, ಸಮಾಧಾನಗೊಂಡ್ರಾ ಶ್ರೀರಾಮುಲು ಅವರು? ಹೌದು ನಾಗೇಂದ್ರ ಬಾಬು, ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಅದರಲ್ಲೂ ಇವತ್ತು ಏನು ಶ್ರೀರಾಮುಲು ಕೂಡ ಗದಗ ನಗರಕ್ಕೆ ಬಂದಿದ್ರು. ಇದೇ ಸಮಯದಲ್ಲಿ ಪಿ ರಾಜು ಅವರು ಆಗಮಿಸಿದ್ರು. ರಾಮುಲು ಅವರ ಮನೆಯಲ್ಲಿ ಕೆಲವು ಹೊತ್ತು ಇಬ್ರು ಟೀ ಕುಡಿಯುವ ಒಂದು ನೆಪದಲ್ಲಿ ಇಬ್ರು ಕೂಡ ಸಾಕಷ್ಟು ಮಾತುಕತೆ ನಡೆಸಿದ್ದಾರೆ. ಆದ್ರೆ ಈ ಬಗ್ಗೆ ನಾವು ರಾಮುಲು ಅವರನ್ನು ಕೇಳಿದ್ರೆ, ಇಲ್ಲ ನಾವು ಯಾವುದೇ ರೀತಿ ರಾಜಕೀಯ ಕುರಿತು ಏನು ಮಾತಾಡಿಲ್ಲ, ಹಾಗೆ ಮಾತನಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಆದ್ರೆ ಆ ರಾಮುಲು ಅವರು ನಂತರ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಸಮಯದಲ್ಲಿ ಸಾಕಷ್ಟು ವಿಷಯಗಳನ್ನು ಕೂಡ ಹೇಳಿದ್ರು. ಯಾಕಂತಂದ್ರೆ ಇವಾಗ ರಾಜ್ಯ ಅಧ್ಯಕ್ಷರ ಆಯ್ಕೆ ಬಗ್ಗೆ ನೀವು ಒಬ್ರು ಆಕಾಂಕ್ಷಿ ಇದ್ದೀರಾ ಅನ್ನೋ ಒಂದು ಪ್ರಶ್ನೆಗೆ ಅವರು ಮಾತನಾಡ್ತಾ ಸಾಕಷ್ಟು ಮಂದಿ ಇದ್ದಾರೆ. ಆದ್ರೆ ಸಮಾನವಾಗಿ ಅಂದ್ರೆ ಪಕ್ಷವನ್ನು ಯಾರು ಕಟ್ಟಿ ಬೆಳೆಸಿದ್ದಾರೆ ಅಂತವರಿಗೆ ಪ್ರಾತಿನಿಧ್ಯ ಸಿಗಬೇಕು, ಅಂತವರನ್ನು ರಾಜ್ಯ ಅಧ್ಯಕ್ಷರನ್ನಾಗಿ ಮಾಡ್ಬೇಕಂತೇಳಿ ಕೂಡ ಹೇಳಿದ್ರು. ನಾನು ಒಬ್ಬ ಆಕಾಂಕ್ಷಿ, ಸಾಕಷ್ಟು ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೇನೆ ಅಂತ ಹೇಳಿದ್ರು. ಹೀಗಾಗಿ ಈ ಒಂದು ಚರ್ಚೆ ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣವಾಗಿದೆ ಅಂತ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಬಿಜೆಪಿಯಲ್ಲಿ ಒಂದಷ್ಟು ಬಡಿದಾಟಗಳು, ಬಣ ಬಡಿದಾಟಗಳು ಜೋರಾಗಿ ನಡೀತಾ ಇದರ ನಡುವೆ ಶ್ರೀರಾಮುಲು ಅವರ ಅಸಮಾಧಾನ ಎಲ್ಲೋ ಒಂದು ಕಡೆ ಬಿಜೆಪಿ ನಾಯಕರಲ್ಲಿ ಒಂದು ರೀತಿಯಲ್ಲಿ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗದಂಥ ರೀತಿಯಲ್ಲಿ ಅಸಮಾಧಾನ ಭುಗಿಲೇಳ್ತಾ ಇದೆ. ಸೊ ಈಗ ಈ ಸ್ವಪಕ್ಷದ ವಿರುದ್ಧ ರಾಮುಲು ಸಿಟ್ಟಾಗಿದ್ರಲ್ಲ, ಅವರನ್ನು ಸಮಾಧಾನ ಪಡಿಸುವಂಥ ಒಂದು ಗುಪ್ತ ಸಭೆ ಆಗಿದೆ. ಶ್ರೀರಾಮುಲು ಅವರನ್ನು ಸಂಧಾನಗೊಳಿಸೋದಕ್ಕೆ ಪಿ ರಾಜೀವ್ ಅವರು ಭೇಟಿ ಮಾಡಿ ಗದಗ ನಗರದಲ್ಲಿ ಒಂದು ಗುಪ್ತ ಮೀಟಿಂಗನ್ನು ಮಾಡಿದ್ದಾರೆ. ರಾಮುಲು ಅವರ ಮನೆಯಲ್ಲಿ ಇಬ್ಬರೂ ನಾಯಕರು ಸಭೆಯನ್ನು ಮಾಡಿದ್ದಾರೆ. ಅಂದರೆ ಒಂದು ಇನ್ಸೈಡ್ ಮೀಟಿಂಗ್ ಅನ್ನು ಟಿ ಹೆಸರಲ್ಲಿ ಇಬ್ಬರ ನಾಯಕರು ಕೆಲ ಹೊತ್ತು ಮಾತುಕತೆಯನ್ನು ನಡೆಸಿದ್ದಾರೆ. ಸೊ ಪಿ ರಾಜೀವ್ ಅವರು ಶ್ರೀರಾಮುಲು ಅವರನ್ನು ಸಮಾಧಾನ ಪಡಿಸೋದಕ್ಕೆ ಬಂದ್ರಾ ಅನ್ನೋ ಪ್ರಶ್ನೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜು ಪತಾರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜು ಪತಾರ್, ಈ ಟಿ ಅನ್ನೋ ನೆಪದಲ್ಲಿ ಮೀಟಿಂಗ್ ಮಾಡಿದ್ದಾರೆ, ಸಮಾಧಾನಗೊಂಡ್ರಾ ಶ್ರೀರಾಮುಲು ಅವರು? ಹೌದು ನಾಗೇಂದ್ರ ಬಾಬು, ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಅದರಲ್ಲೂ ಇವತ್ತು ಏನು ಶ್ರೀರಾಮುಲು ಕೂಡ ಗದಗ ನಗರಕ್ಕೆ ಬಂದಿದ್ರು. ಇದೇ ಸಮಯದಲ್ಲಿ ಪಿ ರಾಜು ಅವರು ಆಗಮಿಸಿದ್ರು. ರಾಮುಲು ಅವರ ಮನೆಯಲ್ಲಿ ಕೆಲವು ಹೊತ್ತು ಇಬ್ರು ಟೀ ಕುಡಿಯುವ ಒಂದು ನೆಪದಲ್ಲಿ ಇಬ್ರು ಕೂಡ ಸಾಕಷ್ಟು ಮಾತುಕತೆ ನಡೆಸಿದ್ದಾರೆ. ಆದ್ರೆ ಈ ಬಗ್ಗೆ ನಾವು ರಾಮುಲು ಅವರನ್ನು ಕೇಳಿದ್ರೆ, ಇಲ್ಲ ನಾವು ಯಾವುದೇ ರೀತಿ ರಾಜಕೀಯ ಕುರಿತು ಏನು ಮಾತಾಡಿಲ್ಲ, ಹಾಗೆ ಮಾತನಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಆದ್ರೆ ಆ ರಾಮುಲು ಅವರು ನಂತರ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಸಮಯದಲ್ಲಿ ಸಾಕಷ್ಟು ವಿಷಯಗಳನ್ನು ಕೂಡ ಹೇಳಿದ್ರು. ಯಾಕಂತಂದ್ರೆ ಇವಾಗ ರಾಜ್ಯ ಅಧ್ಯಕ್ಷರ ಆಯ್ಕೆ ಬಗ್ಗೆ ನೀವು ಒಬ್ರು ಆಕಾಂಕ್ಷಿ ಇದ್ದೀರಾ ಅನ್ನೋ ಒಂದು ಪ್ರಶ್ನೆಗೆ ಅವರು ಮಾತನಾಡ್ತಾ ಸಾಕಷ್ಟು ಮಂದಿ ಇದ್ದಾರೆ. ಆದ್ರೆ ಸಮಾನವಾಗಿ ಅಂದ್ರೆ ಪಕ್ಷವನ್ನು ಯಾರು ಕಟ್ಟಿ ಬೆಳೆಸಿದ್ದಾರೆ ಅಂತವರಿಗೆ ಪ್ರಾತಿನಿಧ್ಯ ಸಿಗಬೇಕು, ಅಂತವರನ್ನು ರಾಜ್ಯ ಅಧ್ಯಕ್ಷರನ್ನಾಗಿ ಮಾಡ್ಬೇಕಂತೇಳಿ ಕೂಡ ಹೇಳಿದ್ರು. ನಾನು ಒಬ್ಬ ಆಕಾಂಕ್ಷಿ, ಸಾಕಷ್ಟು ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೇನೆ ಅಂತ ಹೇಳಿದ್ರು. ಹೀಗಾಗಿ ಈ ಒಂದು ಚರ್ಚೆ ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣವಾಗಿದೆ ಅಂತ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ,